ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಎಜು ಸುಮಿತ್. ನೋಡಿ, ಸಾಕಷ್ಟು ಜನ ಸ್ಟೂಡೆಂಟ್ಸು ಕೌನ್ಸಿಲಿಂಗ್ ಪ್ರೊಸೆಸ್ ಅಲ್ಲಿ ಸಾಕಷ್ಟು ಕ್ರಿಟಿಕಲ್ ಮಿಸ್ಟೇಕ್ಸ್ ಮಾಡ್ತಿರ್ತಾರೆ ನೋಡಿ. ಈ ಮಿಸ್ಟೇಕ್ಸ್ ಇಂದ ಅವರೊಂದು ಒಳ್ಳೆ ಕಾಲೇಜು, ಒಂದು ಒಳ್ಳೆ ಸೀಟ್, ಅವ್ರ ವರ್ಸ್ಟ್ ಕೇಸ್ ಅಲ್ಲಿ 1 ಇಯರ್ ಕೂಡ ವೇಸ್ಟ್ ಮಾಡ್ಕೋಬೇಕಾಗತ್ತೆ. ಒಂದು ಸ್ಮಾಲ್ ಮಿಸ್ಟೇಕ್ ನೀವು KCT ಕೌನ್ಸಿಲಿಂಗ್ ಅಲ್ಲಿ ಮಾಡಿದ್ರೆ. ಈ ಒಂದು ವಿಡಿಯೋಲಿ ನಾವು ಏನೆಲ್ಲ ಈ ಟೈಪ್ ಟಾಪ್ ಮಿಸ್ಟೇಕ್ಸ್ ಇದ್ದಾವೆ, ಯಾರೆಲ್ಲ ಸ್ಟೂಡೆಂಟ್ಸ್ KCT ಕೌನ್ಸಿಲಿಂಗ್ ಅಲ್ಲಿ ಮಾಡ್ತಾರೆ, 90% ಆಫ್ ಸ್ಟೂಡೆಂಟ್ KCT ಕೌನ್ಸಿಲಿಂಗ್ ಅಲ್ಲಿ ಮಾಡ್ತಿರ್ತಾರೆ. ಅಂಡ್ ನೀವು ಹೇಗೆ ಅದಕ್ಕೆ ನೀವು ಅವಾಯ್ಡ್ ಮಾಡಬೇಕು ಆ ಮಿಸ್ಟೇಕ್ಸ್. ಅದೇ ರೀತಿ ನಾನು ಪ್ರತಿಯೊಂದು ಮಿಸ್ಟೇಕ್ ಸಾಕಷ್ಟು ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತಿರ್ತೇನೆ. ಸೊ ಲಾಸ್ಟ್ ತನಕ ಈ ವಿಡಿಯೋ ನೋಡಿ, ಸಾಕಷ್ಟು ಇನ್ಸೈಟ್ಫುಲ್ ಮಾಹಿತಿ ನಾನು ನಿಮಗೆ ಪ್ರೊವೈಡ್ ಮಾಡ್ತಿರ್ತೇನೆ ನೋಡಿ. ಸೊ ಲಾಸ್ಟ್ ಅಲ್ಲಿ ನಾನು ನಿಮಗೆ ಒಂದು ಬೋನಸ್ ಟಿಪ್ ಕೂಡ ಶೇರ್ ಮಾಡ್ತಿರ್ತೇನೆ. ಅದರಿಂದ ನಿಮ್ಗೆ ಯಾವುದೇ ರೀತಿ ರಿಗ್ರೆಟ್ ಇರೋಂಗಿಲ್ಲ KCT ಕೌನ್ಸಿಲಿಂಗ್ ಪ್ರೊಸೆಸ್ ಆದ್ಮೇಲೆ ನೋಡಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ನೀವು ಫಸ್ಟ್ ನಮ್ಮ ಚಾನಲ್ಗೆ ಬಂದಿದ್ರೆ ಅಂದ್ರೆ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಟೈಪ್ ಸಾಕಷ್ಟು ಇನ್ಸೈಟ್ಫುಲ್ ಇನ್ಫಾರ್ಮೇಟಿವ್ ವಿಡಿಯೋಸ್ ನಾವು KCT ಕೌನ್ಸಿಲಿಂಗ್ ರಿಗಾರ್ಡಿಂಗ್ ನಮ್ಮ ಚಾನಲ್ ಪಬ್ಲಿಷ್ ಮಾಡ್ತಿರ್ತೇವೆ. ಸೊ ಸಬ್ಸ್ಕ್ರೈಬ್ ಮಾಡಿ, ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಅಂಡ್ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತಂತ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ನೋಡಿ, ಅದಕ್ಕಿಂತ ಮುಂಚೆ ಇವಾಗ ನಿಮ್ KCT ಕೌನ್ಸಿಲಿಂಗ್ ಸ್ಟಾರ್ಟ್ ಆಗ್ತದೆ. ಸೊ ಸ್ಟಾರ್ಟ್ ಆದ್ಮೇಲೆ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಸಟ್ ಏರಿಯಾ ವೈಸು ಅಥವಾ ಯಾವೆಲ್ಲ ಕಾಲೇಜಸ್ ಪಾರ್ಟಿಸಿಪೇಟ್ ಮಾಡ್ತಿದ್ದಾವೆ ಅಂತ ಲಿಸ್ಟ್ ಹೇಳಿ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನೀವು ಕಾಲೇಜ್ ದೋಸ್ತವರ ಈ ಒಂದು ವಾಟ್ಸ್ಆಪ್ ಬಾಟ್ ಅನ್ನು ಚೆಕ್ಔಟ್ ಮಾಡಬಹುದು. ಇಲ್ಲಿ ನಿಮಗೆ ಏರಿಯಾ ವೈಸ್ ಯಾವೆಲ್ಲ ಕಾಲೇಜಸ್ ಪಾರ್ಟಿಸಿಪೇಟ್ ಮಾಡ್ತಿದ್ದಾವೆ, ಅದೇ ರೀತಿ ಯಾವೆಲ್ಲ ಓವರ್ ಆಲ್ ಕಾಲೇಜಸ್ ಪಾರ್ಟಿಸಿಪೇಟ್ ಮಾಡ್ತಿದ್ದಾವೆ ಅಂತ ಇವರು ವಾಟ್ಸ್ಆಪ್ ಬಾಟ್ ಮುಖಾಂತರ ಪ್ರೊವೈಡ್ ಮಾಡ್ತಾರೆ ನೋಡಿ. ಇದು ಕೂಡ ನೀವು ತಪ್ಪದೇ ಚೆಕ್ಔಟ್ ಮಾಡಿ. ಲಿಂಕ್ ತೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಟಾಪ್ ಕಮೆಂಟ್ ಸೆಕ್ಷನ್ ನಾನು ಪ್ರೊವೈಡ್ ಮಾಡ್ತಿರ್ತೇನೆ ನೋಡಿ. ಸೊ ಬನ್ನಿ ನಮ್ಮ ಟಾಪಿಕ್ಗೆ ಸ್ಟಾರ್ಟ್ ಆಗೋಣ. ಸೊ ನೋಡಿ, ಫಸ್ಟ್ ಮಿಸ್ಟೇಕ್ ಏನ್ ಮಾಡ್ತಾರೆ ಅಂತ ಸ್ಟಾರ್ಟ್ ಮಾಡೋಣ. ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಕಟ್ ಆಫ್ ಟೇಕಿಂಗ್ ದೆಮ್ ಆಸ್ ಗ್ಯಾರಂಟಿಡ್. ಸಾಕಷ್ಟು ಜನ ಸ್ಟೂಡೆಂಟ್ಸ್ ಏನ್ ಅಸ್ಯೂಮ್ ಮಾಡ್ತಾರೆ ಅಂದ್ರೆ ಕಟ್ ಆಫ್ ಎ ಫೈನಲ್. ಓಕೆ, ಅದರಿಂದ ನನಗೆ ಈಗ ಫಾರ್ ಎಕ್ಸಾಂಪಲ್ ನೋಡಿದಾಗ ಮೆನಿ ಸ್ಟೂಡೆಂಟ್ಸ್ ಬಿಲೀವ್ ಮಾಡ್ತಾರೆ, ಲೈಕ್ ಲಾಸ್ಟ್ ಇಯರ್ ಯಾವ್ದಾದ್ರು ಒಂದು XYZ ಕಾಲೇಜಲ್ಲಿ 41,000ಗೆ ಸೀಟ್ ಕ್ಲೋಸ್ ಆಗಿದೆ ಅಂತ ಅಸ್ಯೂಮ್ ಮಾಡಿ. ಸೊ ಇವಾಗ ಈ ವರ್ಷ ನಿಮ್ದು 40,500 ಇದೆ ಅಂತ ತಿಳ್ಕೊರಿ ರ್ಯಾಂಕ್. ನೀವು ಏನ್ ಅಸ್ಯೂಮ್ ಮಾಡ್ತೀರಂದ್ರೆ ಶೋರ್ಲಿ ನಂಗೆ ಅದು ಸೀಟ್ ಸಿಗತ್ತೆ ಅಂತ ಅಸ್ಯೂಮ್ ಮಾಡ್ತೀರಾ. ಬಟ್ ರಿಯಾಲಿಟಿಯಲ್ಲಿ ಸ್ಟೂಡೆಂಟ್ಸ್ ಕಟ್ ಆಫ್ ಪ್ರತಿ ವರ್ಷ ಚೇಂಜ್ ಆಗ್ತಿರತ್ತೆ. ಏಕೆ ಚೇಂಜ್ ಆಗುತ್ತೆ ಅಂದ್ರೆ ಸೀಟ್ ಮ್ಯಾಟ್ರಿಕ್ಸ್ ಪ್ರತಿ ವರ್ಷ ಚೇಂಜ್ ಆಗ್ತಿರತ್ತೆ, ಪ್ರತಿ ವರ್ಷ ಕಾಂಪಿಟೇಷನ್ ಜಾಸ್ತಿ ಆಗ್ತಿರತ್ತೆ. ಅದೇ ರೀತಿ ಕ್ಯಾಟಗರಿ ವೈಸ್ ಡಿಸ್ಟ್ರಿಬ್ಯೂಷನ್ ಚೇಂಜ್ ಆಗ್ತಾ ಇರುತ್ತೆ. ಹೇಗೆ ಅಂದ್ರೆ ನೋಡಿ, ಇಲ್ಲಿ ಫಾರ್ ಎಕ್ಸಾಂಪಲ್ 2023 ಅಲ್ಲಿ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಇಟ್ ಇಸ್ ನಾಟ್ ರಿಯಲ್ ಡೇಟಾ. ಈಸ್ಟ್ ಬೆಸ್ಟ್ ಇನ್ಸ್ಟಿಟ್ಯೂಟ್ ಅಂತ ಒಂದು ಕಾಲೇಜ್ ಇದೆ, ಅದರಲ್ಲಿ ಕಂಪ್ಯೂಟರ್ ಸೈನ್ಸ್ ಕ್ಲೋಸ್ ಆಗಿರೋದು 45,000ಗೆ. ಬಟ್ 2024 ಅಲ್ಲಿ ಈ ಕಾಲೇಜ್ಗೆ ಸ್ವಲ್ಪ ಜಾಸ್ತಿ ಡಿಮಾಂಡ್ ಆಯಿತು. ಡಿಮಾಂಡ್ ಆಗೋ ಕಾರಣಕ್ಕಾಗಿ ಈ ಕಾಲೇಜು 39,000ಗೆ ಕ್ಲೋಸ್ ಆಯ್ತು ನೋಡಿ. ಸೊ ಇದರಿಂದ ಈಗ ಯಾರೆಲ್ಲ ಸ್ಟೂಡೆಂಟ್ಸ್ ಅಸ್ಯೂಮ್ ಅವ್ರದ್ದು ರ್ಯಾಂಕ್ 43,000 ಇತ್ತಂತ ಅಸ್ಯೂಮ್ ಮಾಡಿ. ಲಾಸ್ಟ್ ಇಯರ್ 2024 ಅವ್ರು ಏನ್ ಅಸ್ಯೂಮ್ ಮಾಡಿದ್ರಂದ್ರೆ ನಂಗೆ ಈ ವರ್ಷ ಈ ಕಾಲೇಜ್ ಸಿಗತ್ತೆ, ಯಾಕಂದ್ರೆ ಲಾಸ್ಟ್ ವರ್ಷ ಇದು ಕಟ್ ಆಫ್ ಎಷ್ಟು ಹೋಗಿತ್ತು, 45,000 ಹೋಗಿತ್ತು ಅಂತ. ಬಟ್ ರಿಯಾಲಿಟಿಯಲ್ಲಿ ಎಷ್ಟು ಹೋಯ್ತು ಕಟ್ ಆಫ್, 39,000 ಹೋಯ್ತು. ಅದರಿಂದ ಅವ್ರು ಏನಾಯ್ತು, ಲಾಸ್ಟ್ ಇಯರ್ ಕಟ್ ಆಫ್ ಬ್ಲೈಂಡ್ಲಿ ಫಾಲೋ ಮಾಡಿದ್ರು, ಬ್ಲೈಂಡ್ಲಿ ಟೆಸ್ಟ್ ಮಾಡಿದ್ರು, ಅವರಿಗೆ ಈ ಕಾಲೇಜ್ ಅವರಿಗೆ ಸಿಕ್ಕಿಲ್ಲ. ಇದೊಂದು ಫಸ್ಟ್ ಮಿಸ್ಟೇಕ್ ಸ್ಟೂಡೆಂಟ್ಸ್ ಮಾಡೋದು. ಇದಕ್ಕೆ ಅವಾಯ್ಡ್ ಹೆಂಗ್ ಮಾಡ್ಬೇಕಂದ್ರೆ ನೀವೊಂದು ಬಫರ್ ಇಡಿ ರ್ಯಾಂಕಿಂದು, ಲೈಕ್ 3 to 5K ಒಂದು ಬಫರ್. ಅಂದ್ರೆ ನಿಮ್ದು ರ್ಯಾಂಕ್ ಎಷ್ಟಿದೆ ಅಲ್ಲ ಅದ್ರದ್ದು ಒಂದು 3,000 ಮೈನಸ್ ಒಂದು ಪ್ಲಸ್ 5,000 or 10,000 ತನಕ ಇಟ್ಟದು ಕೂಡ ಪರವಾಗಿಲ್ಲ. ಸೊ ಈ ಟೈಪ್ ಒಂದು ಬಫರ್ ನೀವು ಮೇಂಟೈನ್ ಮಾಡಬೇಕು. ಅಂದ್ರೆ ಒಂದ್ ವೇಳೆ ನೀವು 40,000 ಇದ್ರೆ ನೀವು 36 ಇಂದ ಕೂಡ ಮಾಡಿದ್ರೆ ಪರವಾಗಿಲ್ಲ. 36,000 to 46,000 or 48,000 ತನಕ ಎಲ್ಲಾ ಕಾಲೇಜಸ್ ರ್ಯಾಂಕ್ ನೀವು ಚೆಕ್ ಮಾಡ್ತಾ ಹೋಗ್ಬೇಕಾಗತ್ತೆ, ಕಟ್ ಆಫ್ ಚೆಕ್ ಮಾಡ್ತಾ ಹೋಗ್ಬೇಕಾಗತ್ತೆ. ಅಂಡ್ ನೀವು 25 ಇದ್ರೆ ಬರೀ 24 ಅಷ್ಟೇ ಕಟ್ ಆಫ್ ಚೆಕ್ ಮಾಡೋಂಗಿಲ್ಲ, 23 ಕೂಡ ಚೆಕ್ ಮಾಡಕ್ಕೆ ಟ್ರೈ ಮಾಡಿ. ನಿಮ್ಗೆ ಕೆಲವೊಂದಷ್ಟು ಪ್ಯಾಟರ್ನ್ ಗೊತ್ತಾಗುತ್ತೆ. ಓಕೆ, ಒಂದ್ ಕಾಲೇಜಲ್ಲಿ 23 ಅಲ್ಲಿ 20,000 ಹೋಗಿದ್ರೆ 24 ಅಲ್ಲಿ ಅದೇ ಕಾಲೇಜಿಗೆ 15 ಹೋಗಿದೆ ಅಂತ ಅಸ್ಯೂಮ್ ಮಾಡಿ. ಏಕೆ ಆಯ್ತಂದ್ರೆ ಬೇಸಿಕ್ ರೀಸನ್ ಏನಿರುತ್ತೆ ನೋಡಿ, ಒಂದು ಕಾಲೇಜಲ್ಲಿ ಕಟ್ ಆಫ್ ಅಲ್ಲಿ ಈ ಟೈಪ್ ವೇರಿಯೇಷನ್ ಆದ್ರೆ ಫಸ್ಟ್ ರೀಸನ್ ಏನಂದ್ರೆ ಕಾಂಪಿಟೇಷನ್ ಜಾಸ್ತಿ ಆಗಿದೆ ಅಂತಾನೆ ಫಸ್ಟ್ ರೀಸನ್. ಓಕೆ, ಸಾಕಷ್ಟು ಜನ ಸ್ಟೂಡೆಂಟ್ಸ್ ಆ ಕಾಲೇಜ್ಗೆ ಅಪ್ಲೈ ಮಾಡಿದ್ರ ಅಂತ ಸೆಕೆಂಡ್ ರೀಸನ್ ಅಷ್ಟೇ. ಸೊ ಬ್ಯಾಕಪ್ ಆಪ್ಷನ್ಸ್ ಇಡಿ. ಓಕೆ, ಸೊ ಈ ಟೈಪ್ ನಿಮಗೆ ಕಟ್ ಆಫ್ ಅಲ್ಲಿ ಕ್ಲಾರಿಟಿ ಬೇಕಾದ್ರೆ ನಾವು ಕಟ್ ಆಫ್ PDF ಅಂತ ಈ ಟೈಪ್ ನಿಮಗೆ ಒಂದು PDF ಪ್ರೊವೈಡ್ ಮಾಡ್ತಿರ್ತೇವೆ. ಸೊ ಈ ಕಟ್ ಆಫ್ ಅಲ್ಲಿ ನಿಮಗೆ ಏನೆಲ್ಲ ನಾವು PDF ಪ್ರೊವೈಡ್ ಮಾಡ್ತಿರ್ತೀವಲ್ಲ, ನಿಮಗೆ ಅಸೆಂಡಿಂಗ್ ಟು ಡಿಸೆಂಡಿಂಗ್ ಆರ್ಡರ್ ಈ ಟೈಪ್ ನಾನು ನಿಮಗೆ ಎಕ್ಸಾಂಪಲ್ ತೋರಿಸಿದ್ರೆ, ಸೊ ಈ ಟೈಪ್ ನಾವು PDF ರೆಡಿ ಮಾಡಿದ್ದೇವೆ. ಇಲ್ಲಿ ನಿಮಗೆ ನಾವು ನಿಮ್ ಪ್ರತಿಯೊಂದು ಬ್ರಾಂಚಿಗೆ ಓಕೆ ನಿಮ್ ಕೆಟಗರಿ ಅಕಾರ್ಡಿಂಗ್ ಅಸೆಂಡಿಂಗ್ ಟು ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಕಟ್ ಆಫ್ ಅರೇಂಜ್ ಮಾಡಿದ್ದೇವೆ. ಪ್ರತಿಯೊಂದು ಬ್ರಾಂಚ್ಗೆ ಇದು ಕಂಪ್ಯೂಟರ್ ಸೈನ್ಸ್ ಇದೆ, ಇದೇ ರೀತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡೇಟಾ ಸೈನ್ಸ್ ಇಲ್ಲಿದೆ ನೋಡಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡೇಟಾ ಸೈನ್ಸ್, ಬೇರೆ ಬೇರೆ ಅವೆಲ್ಲ CS ಸಿಸ್ಟರ್ ಬ್ರಾಂಚಸ್ ಅಂತಾರಲ್ವಾ. ಕಂಪ್ಯೂಟರ್ ಸೈನ್ಸ್, ಡಿಸೈನು ಮತ್ತೆ ಸೈಬರ್ ಸೆಕ್ಯೂರಿಟಿ ಈ ಟೈಪ್ ನಿಮಗೆ PDF ಸಿಗತ್ತಿರುತ್ತೆ. ಕಂಪ್ಲೀಟ್ ಅಸೆಂಡಿಂಗ್ ಟು ಡಿಸೆಂಡಿಂಗ್ ಆರ್ಡರ್ ನಿಮ್ ಕೆಟಗರಿ ಲಾಸ್ಟ್ ತನಕ ಎಲ್ಲಿ ಹೋಗಿತ್ತು, ಯಾವ ಕಾಲೇಜ್ಗೆ ಲಾಸ್ಟ್ ಹೋಗಿತ್ತು, ನಿಮ್ ಕೆಟಗರಿಗೆ ಆ ಬ್ರಾಂಚಿಗೆ ಅಂತ ನಿಮಗೆ ಈ ಒಂದು ಕಟ್ ಆಫ್ PDF ಮುಖಾಂತರ ಕಂಪ್ಲೀಟ್ ಐಡಿಯಾ ಸಿಗತ್ತಿರುತ್ತೆ ನೋಡಿ. ಸೊ ಇಲ್ಲಿ ನಿಮಗೆ ನಾವು ಹೇಗೆ ಪ್ರೊವೈಡ್ ಮಾಡ್ತೇವೆ ಅಂದಾಗ ಕಂಪ್ಲೀಟ್ ಅಸೆಂಡಿಂಗ್ ಟು ಡಿಸೆಂಡಿಂಗ್ ಆರ್ಡರ್ ಇಲ್ಲಿ ಪ್ರೊವೈಡ್ ಮಾಡ್ತೇವೆ. ಫಸ್ಟ್ ಥಿಂಗು
ಅದೇ ರೀತಿ 24 ಬಿಟ್ಟು ಇನ್ನೊಂದು ನಾವು ಒಂದು ಹೊಸ ಅಪ್ಡೇಟ್ ಹಾಕಿದ್ದೇವೆ. ನಾವು ನಿಮಗೆ 2023 ಕಟ್ ಆಫ್ ಕೂಡ ಪ್ರೊವೈಡ್ ಮಾಡ್ತಿದ್ದೇವೆ ಈ ಒಂದು ಕೋರ್ಸಲ್ಲಿ. ಇಲ್ಲಿ ನಿಮಗೆ 23 ಕಟ್ ಆಫ್ ಕೂಡ ಎಕ್ಸಿಸ್ ಆಗುತ್ತೆ ಮತ್ತು 24 ಕಟ್ ಆಫ್ ಕೂಡ ಎಕ್ಸಿಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇದು CS ಬ್ರಾಂಚ್ ನೋಡಿ, ಇದು 2023 ಕಟ್ ಆಫ್ ಇದೆ ರೌಂಡ್ 1. ಸೊ ಈ ಟೈಪ್ ನಿಮಗೆ ಇನ್ನಷ್ಟು ಐಡಿಯಾ ಸಿಗತ್ತಿರತ್ತೆ ಬೇರೆ ಬೇರೆ ಕಟ್ ಆಫ್ ಕ್ಯಾಟಗರಿಗೆ. ಓಕೆ, ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಇದಕ್ಕೆ ನೀವು ನಮ್ಮ ವೆಬ್ಸೈಟ್ ಮುಖಾಂತರ ನೀವು ಏನು ಮಾಡ್ಕೋಬಹುದು ಅಂದರೆ ಇದಕ್ಕೆ ಎಕ್ಸಿಸ್ ಪಡ್ಕೋಬಹುದು ನೋಡಿ. ಸೊ ಇದ್ರ ನಾನು ಬೆನಿಫಿಟ್ ಆಲ್ರೆಡಿ ನಿಮಗೆ ಹೇಳ್ಕೊಟ್ಟಿದ್ದೇನೆ. ಇಲ್ಲಿ ನಿಮಗೆ ಪ್ರತಿಯೊಂದು ಕಾಲೇಜಸ್ ಕಟ್ ಆಫ್ ನಾವು ನಿಮಗೆ ಪ್ರೊವೈಡ್ ಮಾಡ್ತಿರ್ತೇವೆ. ಓಕೆ, ಅಸೈನಿಂಗ್ ಟು ಡಿಸೈನಿಂಗ್ ಆರ್ಡರಲ್ಲಿ ನಿಮ್ಮ ಕೆಟಗರಿ ಏನಿರುತ್ತೆ ಅದು ಕೆಟಗರಿ, ಆ್ಯಂಡ್ ಇನ್ನೊಂದು ನಾನು ಕೆಟಗರಿ ಜೊತೆ ಜನರಲ್ ಮೆರಿಟ್ ಕೂಡ ಕಟ್ ಆಫ್ ನಿಮಗೆ ಪ್ರೊವೈಡ್ ಮಾಡ್ತಿರ್ತೇವೆ. ಓಕೆ, ಅದೇ ರೀತಿ ಲೋವರ್ ರ್ಯಾಂಕ್ ಹೈಯರ್ ರ್ಯಾಂಕು ಡೆಮೋ PDF ಕೂಡ ಅವೈಲೇಬಲ್ ಇರ್ತವೆ. ಕಂಪ್ಯೂಟರ್ ಸೈನ್ಸ್ ರಿಲೇಟೆಡು ಇವೆಲ್ಲ ಸಿಸ್ಟರ್ ಬ್ರಾಂಚಸ್ಸು, EC, EEE, ಸಿವಿಲ್, ಮೆಕ್ಯಾನಿಕಲ್ ಬ್ರಾಂಚಸ್ ನಾವು ಪ್ರೊವೈಡ್ ಮಾಡ್ತಿರ್ತೇವೆ, ಎಲ್ಲ ಬ್ರಾಂಚಸ್ ಇನ್ಕ್ಲೂಡೆಡು. ಇದರಲ್ಲಿ ಎಕ್ಸ್ಟ್ರಾ ಬೆನಿಫಿಟ್ ಏನಂದ್ರೆ ಇದು ನ್ಯೂ ಆಗಿ ನಾವು ಆ್ಯಡ್ ಮಾಡ್ತಿದ್ದೇವೆ. ನಾವು 2023 ಕಟ್ ಆಫ್ ಕೂಡ ಪ್ರೊವೈಡ್ ಮಾಡ್ತಿರ್ತೇವೆ ಎಲ್ಲ ಬ್ರಾಂಚಸ್ಗೆ, ಆಲ್ ಬ್ರಾಂಚಸ್. ಓಕೆ, ಆಲ್ ಬ್ರಾಂಚಸ್ ನಾವು ಪ್ರೊವೈಡ್ ಮಾಡ್ತಿದ್ದೇವೆ. ಇದು ಆಕ್ಚುಯಲ್ ಪ್ರೈಸ್ 249 ಇದೆ, ಇವಾಗ ವೆಬ್ಸೈಟಲ್ಲಿ 249 ಇದೆ. ಬಟ್ ಈ ವಿಡಿಯೋಯಿಂದ ಯಾರೆಲ್ಲ ಸ್ಟೂಡೆಂಟ್ಸ್ ಅಲ್ಲಿ ಹೋಗ್ತಿರ್ತಾರಲ್ವಾ ಅವ್ರಿಗೋಸ್ಕರ ನಾನು ಒಂದು 20% ಡಿಸ್ಕೌಂಟ್ ಪ್ರೊವೈಡ್ ಮಾಡ್ತಿರ್ತೇನೆ. ಫಸ್ಟ್ ಟೈಮ್ ನಾನು ಈ ಕೋರ್ಸಲ್ಲಿ ಡಿಸ್ಕೌಂಟ್ ಪ್ರೊವೈಡ್ ಮಾಡೋದು. ನೀವು ಈ ಕೂಪನ್ ಕೋಡ್ EJUSUMIT20 ಅಂತ ಅಪ್ಲೈ ಮಾಡಿದ್ರೆ ನಿಮಗೆ 20% ಆಫ್ ಸಿಗತ್ತಿರುತ್ತೆ ನೋಡಿ. ಅಂದ್ರೆ 150 rupees ಆಫ್ 200 rupees ಅಲ್ಲಿ ಈ ಕಟ್ ಆಫ್ PDF ಸಿಗತ್ತಿರುತ್ತೆ. ಎಲ್ಲ ನಿಮಗೆ ಸಾಕಷ್ಟು ಹೆಲ್ಪ್ ಆಗ್ತಿರುತ್ತೆ ಈ ಕಟ್ ಆಫ್ PDF ಮುಖಾಂತರ. ಸೊ ನೀವು ಪೇಮೆಂಟ್ ಮಾಡೋಕೆ ಯಾವಾಗ ನೀವು ಪೇಮೆಂಟ್ ಮಾಡೋಕೆ ಹೋಗ್ತಿರಲ್ವಾ ಅಲ್ಲಿ ನಿಮಗೆ ಇದು ಒಂದು ಕಟ್ ಆಫ್ ಪ್ರೋಮೋ ಕೋಡ್ ವಿಸಿಬಲ್ ಆಗ್ತಿರುತ್ತೆ. ಜಸ್ಟ್ ಅಪ್ಲೈ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಅದು ಅಮೌಂಟ್ ಏನಾಗುತ್ತೆ ಮೈನಸ್ ಆಗಿ ನೀವು 200 rupees ಪೇ ಮಾಡಿ ಈ ಕಟ್ ಆಫ್ PDF ಅನ್ನು ಎಕ್ಸಿಸ್ ಪಡ್ಕೋಬಹುದು ನೋಡಿ. ಈಗ ಸೆಕೆಂಡ್ ಮಿಸ್ಟೇಕ್ ನೋಡೋಣ. ಬ್ಲೈಂಡ್ ಆಪ್ಷನ್ ಎಂಟ್ರಿ ಅಂದ್ರೆ ಫಾಲೋಯಿಂಗ್ ಫ್ರೆಂಡ್ಸ್ ಆರ್ ರ್ಯಾಂಡಮ್ ಲಿಸ್ಟ್. ಸಾಕಷ್ಟು ಜನ ಏನ್ ಮಾಡ್ತಾರೆ, ಮೋಸ್ಟ್ ಸ್ಟೂಡೆಂಟ್ಸ್ ನಿಮ್ಮ ಸೀನಿಯರ್ಸ್ ಇಂದ ಫ್ರೆಂಡ್ಸ್ ಇಂದ ವಾಟ್ಸ್ಆಪ್ ಗ್ರೂಪ್ ಇಂದ ಲಿಸ್ಟ್ ತಗೋತೀರಾ, ಕಾಪಿ ಪೇಸ್ಟ್ ಮಾಡ್ತಿರ್ತೀರಾ. ಫಾರ್ ಎಕ್ಸಾಂಪಲ್ ಈಗ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ 52,000 ಅವ್ರ ರ್ಯಾಂಕ್ ಇದೆ ಅಂತ ಅಸ್ಯೂಮ್ ಮಾಡಿ ಅವರು RBCSE, BMS CSE, ರಮಯ್ಯ ISC ಈ ಎಲ್ಲ ಟಾಪ್ 10 ಆಪ್ಷನ್ಸ್ ಅಲ್ಲಿ ಇರ್ತಾರೆ. ಅವ್ರ ಆಪ್ಷನ್ ಎಂಟ್ರಿ ಇರುವಂತ ಟಾಪ್ 10 ಅಲ್ಲಿ ಈ ಕಾಲೇಜಸ್ ಏನೆಲ್ಲ ಕಟ್ ಆಫ್ ಇರುತ್ತೆ ಅದು 12,000 ಬಿಯಾಂಡ್ ಕೂಡ ಹೋಗಂಗಿಲ್ಲ. ಬಟ್ ಇವ್ರು ಅವ್ರ ಟಾಪ್ 10 ಆಪ್ಷನ್ ಎಂಟ್ರಿ ಇವೆಲ್ಲ ಕಾಲೇಜ್ ಇರ್ತಾರೆ. ಇದು ರಾಂಗ್ ವೇ ನೋಡಿ ಮಾಡೋದು. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಒಂದು ಗುಡ್ ರಿಯಲಿಸ್ಟಿಕ್ ಆಪ್ಷನ್ ಅವ್ರು ಮಿಸ್ ಮಾಡ್ಕೋತಾರೆ. ಫಾರ್ ಎಕ್ಸಾಂಪಲ್ ನಿಮ್ ರ್ಯಾಂಕ್ ಇವಾಗ ನಾನು ಹೇಳಿದೆ 52,000 ಇದೆ ಅಂದ್ರೆ ನೀವು ಟ್ರೈ ಮಾಡ್ಬೋದು. ಸಿದ್ಧಗಂಗಾ ಅಲ್ಲಿ ನಿಮಗೆ EC ಸಿಗ್ಬೋದು, 60,000 ತನಕ ಹೋಗುತ್ತೆ. ನಿತೇ ಮೀನಾಕ್ಷಿಯಲ್ಲಿ ಈ ವರ್ಷ ನಿತೇ ಮೀನಾಕ್ಷಿ ಇಲ್ಲ ನಿಮಗೆ, ಅಲ್ಲಿ ಮೆಕ್ಯಾನಿಕಲ್ ಸಿಗ್ಬೋದು ಅಂತ ಇದೆ, ಇಲ್ಲಿ 70,000 ತನಕ ಹೋಗುತ್ತೆ. ಓಕೆ, ಸೊ ನಿಮ್ದು ಲಿಸ್ಟ್ ಅಲ್ಲಿ ಕಂಪ್ಲೀಟ್ಲಿ ಡ್ರೀಮ್ ಕಾಲೇಜಸ್ ಇಟ್ಟು ನಿಮ್ ರ್ಯಾಂಕ್ ಇಂದ ನೀವು ಅದು ಕರೆಕ್ಟ್ ಆಗಿ ವಿಚಾರ ಮಾಡೋಂಗಿಲ್ಲ. ಸೊ ಅದರಿಂದ ನಿಮಗೆ ಯಾವುದೇ ರೀತಿ ಅಲಾಟ್ಮೆಂಟ್ ಆಗೋಂಗಿಲ್ಲ ನೋಡಿ. ರೌಂಡ್ 1 ಮತ್ತು ರೌಂಡ್ 2 ಅಲ್ಲಿ ನಿಮಗೆ ಸೀಟ್ ಅಲೋಕೇಟ್ ಆಗೋಂಗಿಲ್ಲ ನೋಡಿ. ಸೊ ಈ ಟೈಪ್ ಮಿಸ್ಟೇಕ್ ಮಾಡಬೇಡಿ. ಓಕೆ, ರಿಯಲಿಸ್ಟಿಕ್ ಆಪ್ಷನ್ ಎಂಟ್ರಿ ಮಾಡಿ ನಿಮ್ ಕಟ್ ಆಫ್ ಅಕಾರ್ಡಿಂಗು ನಿಮ್ದು ಏನೆಲ್ಲ ಕಟ್ ಆಫ್ ಇರತ್ತೆಲ್ಲ ಆ ರೇಂಜ್ ಅಲ್ಲಿ ಬರುವಂತ ನಿಮ್ ರೇಂಜ್ ಅಕಾರ್ಡಿಂಗ್ ಬರುವಂತ ಕಟ್ ಆಫ್ ಅನ್ನೇ ಎಂಟರ್ ಮಾಡಿ ಆಪ್ಷನ್ ಎಂಟ್ರಿಯಲ್ಲಿ. ಇದಕ್ಕೋಸ್ಕರ ನೀವು ನಮ್ದು KCT ಕೌನ್ಸಿಲಿಂಗ್ ಸಪೋರ್ಟ್ ಅಲ್ಲಿ ಕೂಡ ಬಂದು ಜಾಯಿನ್ ಆಗ್ಬೋದು. ಅಲ್ಲಿ ನಿಮಗೆ ನಾವು ಪರ್ಸನಲೈಸ್ ಲಿಸ್ಟ್ ಪ್ರೊವೈಡ್ ಮಾಡ್ಕೊಡ್ತಿರ್ತೇವೆ. ಎಕ್ಸ್ಪರ್ಟ್ ಕೌನ್ಸಿಲಿಂಗ್ ಕಂಪ್ಲೀಟ್ ಅಡ್ಮಿಷನ್ ಆಗುತ್ತೆ ನಾವು ನಿಮಗೆ ಸಪೋರ್ಟ್ ಕೂಡ ಪ್ರೊವೈಡ್ ಮಾಡ್ತಿರ್ತೇವೆ. ಓಕೆ, ಸೊ ಇಲ್ಲಿ ನಿಮಗೆ ಕಂಪ್ಲೀಟ್ ಎಂಡ್ ಟು ಎಂಡ್ ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ನಾವು ಇಲ್ಲಿ ಪ್ರೊವೈಡ್ ಮಾಡ್ತಿರ್ತೇವೆ. ಸೊ ಯಾರೆಲ್ಲ ಇದಕ್ಕೆ ಇಂಟ್ರೆಸ್ಟ್ ಇರ್ತೀರಾ ಇದು ಮೊಬೈಲ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಡ್ಮಿಷನ್ ಡೀಟೇಲ್ಸ್ ಇದ್ರ ಬಗ್ಗೆ ಹೇಗೆ ಎನ್ರೋಲ್ ಆಗ್ಬೇಕಂತ ಮಾಹಿತಿ ಪಡ್ಕೋಬಹುದು ನೋಡಿ. ನೆಕ್ಸ್ಟ್ ನಮ್ಮ ಸ್ಟೂಡೆಂಟ್ಸ್ ಸ್ವಲ್ಪ ರಿವ್ಯೂಸ್ ಕೂಡ ಇದ್ದಾವೆ. ನಮ್ಮ ವೆಬ್ಸೈಟ್ ಅಲ್ಲಿ ಆಲ್ರೆಡಿ ಇಟ್ಟಿದ್ದೇವೆ ರಿವ್ಯೂಸ್ ಅಂತ. ಹೋಮ್ ಪೇಜ್ ಅಲ್ಲಿ ಬಾಟಮ್ ಅಲ್ಲಿ ಹೋಗಿ ನಮ್ಮ ಸ್ಟೂಡೆಂಟ್ಸ್ ಹೇಗೆ ಅವರಿಗೆ ಹೆಲ್ಪ್ ಆಗಿದೆ ನಮ್ಮ ಕೌನ್ಸಿಲಿಂಗ್ ಸಪೋರ್ಟ್ ಇಂದ ಅಂತ ಅವ್ರು ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ಇದು ಕೂಡ ನೀವು ಚೆಕ್ಔಟ್ ಮಾಡಬಹುದು ನೋಡಿ. ನೆಕ್ಸ್ಟ್ ನಾಟ್ ಚೆಕಿಂಗ್ ಜನರಲ್ ಮೆರಿಟ್ ಕಟ್ ಆಫ್ ಅಲಾಂಗ್ ವಿತ್ ಯುವರ್ ಕೆಟಗರಿ. ಸೊ ಇಲ್ಲಿ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಏನ್ ಮಿಸ್ಟೇಕ್ ಮಾಡ್ತಾರೆ, KCT ಕೌನ್ಸಿಲಿಂಗ್ ಅಲ್ಲಿ ಜನರಲ್ ಮೆರಿಟ್ ಕಟ್ ಆಫ್ ಇವ್ರು ಚೆಕ್ ಮಾಡೋಂಗಿಲ್ಲ. ನಿಮ್ ಕೆಟಗರಿ 2A ಇದೆ, 3A ಇದೆ, 3B ಇದೆ, SC ST ಇದೆ. ನೀವು ನಿಮ್ ಕೆಟಗರಿ ಕಟ್ ಆಫ್ ಅಷ್ಟೇ ಚೆಕ್ ಮಾಡ್ತೀರಾ, ಜನರಲ್ ಮೆರಿಟ್ ಚೆಕ್ ಮಾಡೋಂಗಿಲ್ಲ. ಇದು ಏಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ KCT ಸೀಟ್ ಅಲಾಟ್ಮೆಂಟ್ ಇನ್ ಪರ್ಟಿಕ್ಯುಲರ್ ಸೀಕ್ವೆನ್ಸ್ ಅಲ್ಲಿ ಆಗ್ತಿರತ್ತೆ. ಫಾರ್ ಎಕ್ಸಾಂಪಲ್ ನೋಡಿದಾಗ ಫಸ್ಟ್ ಸಾಫ್ಟ್ವೇರ್ ಜನರಲ್ ಮೆರಿಟ್ ಏನೆಲ್ಲ ಸೀಟ್ಸ್ ಇರ್ತಾವಲ್ಲ ಅವು ಫುಲ್ಫಿಲ್ ಮಾಡ್ತಾಗತ್ತೆ. ಒಂದ್ ವೇಳೆ ಜನರಲ್ ಮೆರಿಟ್ ಸೀಟ್ಸ್ ಎಕ್ಸಾಸ್ಟ್ ಆದ್ಮೇಲೆ ನಿಮ್ ಕೆಟಗರಿ ನಿಮ್ ಸೀಟ್ ಸಿಗತ್ತಿರತ್ತೆ. ಫಾರ್ ದಟ್ ರೀಸನ್ ಫಸ್ಟ್ ನೀವು ಎದು ಚೆಕ್ ಮಾಡ್ಬೇಕಂದ್ರೆ ಜನರಲ್ ಮೆರಿಟ್. ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದೇನೆ 2A ಕೆಟಗರಿ ನಿಮ್ ರ್ಯಾಂಕ್ 42,000 ಇದೆ ಅಂತ ಅಸ್ಯೂಮ್ ಮಾಡಿ. ಸೊ ನೀವು ಏನ್ ಮಾಡ್ತಿದ್ದೀರಾ BMS ಇಷ್ಟು ಹೋಗೋಂಗಿಲ್ಲ. ಜಸ್ಟ್ ನಾನು ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೇನೆ. ನೀವು ಏನ್ ಮಾಡ್ತಿದ್ದೀರಾ BMS ಅಲ್ಲಿ ISC ಅಂತ ಇದು ಕಟ್ ಆಫ್ ಭಾಳ ಕಡಿಮೆ ಹೋಗುತ್ತೆ ಇದ್ರದ್ದು. ಓಕೆ, ಅರೌಂಡ್ ನಿಮಗೆ ಸಾಕಷ್ಟು ಬಿಲೋ 5,000 or 6,000 ಬೇಕಾಗುತ್ತೆ. ಜಸ್ಟ್ ಇಲ್ಲೊಂದು ಎಕ್ಸಾಂಪಲ್ ಇದಕ್ಕೆ BNM ಮಾಡಿ, ಆಕ್ಚುಲಿ BNM ಅಂತ ಇಡಿ, ನಾಟ್ BMS, BNM. ಓಕೆ, ಸೊ ಲಾಸ್ಟ್ ಇಯರ್ ಜನರಲ್ ಮೆರಿಟ್ ಕಟ್ ಆಫ್ 41,000 ಇತ್ತು. ಓಕೆ, ಸೊ ನಿಮ್ ಕೆಟಗರಿ ಕಟ್ ಆಫ್ ಎಷ್ಟಿತ್ತು ಅಂದ್ರೆ 44,000 ಇತ್ತು ಅಂತ ಅಸ್ಯೂಮ್ ಮಾಡಿ. 2A ಕೆಟಗರಿ ಜನರಲ್ ಮೆರಿಟ್. ಸೊ ನೀವು ಅಸ್ಯೂಮ್ ಮಾಡ್ತೀರಾ ನಾನು 2A ಇದ್ದೇನೆ, ನಂದು ಬಿಲೋ 2A ಕಟ್ ಆಫ್ ಇದೆ ಅಂದ್ರೆ ಲಾಸ್ಟ್ ಇಯರ್ 44 ಇತ್ತು, ನಂದು ಈ ವರ್ಷ 42 ಇದೆ, ನಂಗೆ ಇಲ್ಲಿ ಸೀಟ್ ಸಿಗ್ಲೇಬೇಕು, ಹೇಗೆ ಸಿಗೋಂಗಿಲ್ಲ ಸೀಟ್ ಅಂತ ನೀವು ಅಸ್ಯೂಮ್ ಮಾಡಿರ್ತೀರಾ. ಬಟ್ ರಿಯಾಲಿಟಿಯಲ್ಲಿ ಆ ರೀತಿ ಆಗೋಂಗಿಲ್ಲ ಸ್ಟೂಡೆಂಟ್.
ಫಸ್ಟ್ ಸಾಫ್ಟ್ವೇರ್ ಚೆಕ್ ಮಾಡುತ್ತೆ ಜನರಲ್ ಮೆರಿಟ್. ಸಿನ್ಸ್ 42,000 ಇಸ್ ಅಬೋ ಜನರಲ್ ಮೆರಿಟ್. ನೀವು ನೋಡಿ ಲಾಸ್ಟ್ ಇಯರ್ 41,000 ಇದೆ ಕರೆಕ್ಟ್. ನಿಮ್ 42,000 ಇದ್ರು ಕೂಡ ಲಾಸ್ಟ್ ಇಯರ್ ಎಷ್ಟು ಹೋಗಿತ್ತು? 41,000 ಹೋಗಿತ್ತು. ಒಂದ್ ವೇಳೆ ಈ ವರ್ಷ ಕೂಡ ಇದೇ ಪ್ಯಾಟರ್ನ್ ಫಾಲೋ ಆಗಿದ್ರೆ, ಇದಕ್ಕಿಂತ ಕಡಿಮೆ ಹೋಗಿದ್ರೆ, ಒಂದ್ ವೇಳೆ 39 ಹೋಗಿದ್ರೆ, ಫಸ್ಟ್ ಜನರಲ್ ಮೆರಿಟ್ ಅಲ್ಲಿ ಸಿಗುವಂತ ಪಾಸಿಬಿಲಿಟಿ ಕಡಿಮೆ ಆಗ್ಬಿಡುತ್ತೆ. ನಿಮ್ದು ಮೆಜಾರಿಟಿ ಪಾಸಿಬಿಲಿಟಿ ಹೋಗ್ಬಿಡುತ್ತೆ ಜನರಲ್ ಮೆರಿಟ್ ಅಲ್ಲಿ ಸಿಗೋದು. ದೆನ್ ಕೆಟಗರಿ ವೈಸ್ ಚೆಕ್ ಮಾಡ್ತಾ ಹೋಗುತ್ತೆ ಸಾಫ್ಟ್ವೇರ್. ಇವಾಗ ಇನ್ ಕೇಸು ನಿಮ್ ಕೆಟಗರಿಯಲ್ಲಿ ಸೀಟ್ಸ್ ಎಕ್ಸಾಸ್ಟ್ ಆಗಿವೆ ಅಂದ್ರೆ, ಈ ಪ್ರೊಸೆಸ್ ತನಕ ಬರೋ ತನಕ ನಿಮ್ ಕೆಟಗರಿಯಲ್ಲಿ ಸೀಟ್ ಎಕ್ಸಾಸ್ಟ್ ಆಗಿದೆ ಅಂದ್ರೆ ನಿಮ್ಗೆ ಈ ಕಾಲೇಜಲ್ಲಿ ಸೀಟೇ ಸಿಗೋಂಗಿಲ್ಲ. ಫಾರ್ ದಟ್ ರೀಸನ್ ಇದರಿಂದ ಏನಾಗುತ್ತೆ, ಕನ್ಫ್ಯೂಷನ್ ಆಗುತ್ತೆ, ಶಾಕ್ ಸಿಗತ್ತಿರುತ್ತೆ ಅಲಾಟ್ಮೆಂಟ್ ಅಲ್ಲಿ. ಸಾಕಷ್ಟು ಜನ ಸ್ಟೂಡೆಂಟ್ಸ್ ಅಸ್ಯೂಮ್ ಮಾಡ್ತಾರೆ, ಸರ್ ನನ್ನ ರ್ಯಾಂಕ್ ಇಷ್ಟೇ ಇತ್ತು ಸರ್, ನನ್ನ ಕಟ್ ಆಫ್ ಇಂದ ಮ್ಯಾಚ್ ಆಗ್ತಿತ್ತು ರ್ಯಾಂಕ್, ದಂಟು ನನಗೆ ಸೀಟ್ ಸಿಕ್ಕಿಲ್ಲ ಈ ವರ್ಷ. ಏಕೆಂದ್ರೆ ಇದೇ ರೀಸನ್ ಇರುತ್ತೆ. ಫಸ್ಟ್ ಜನರಲ್ ಮೆರಿಟ್ ಕೂಡ ಚೆಕ್ ಮಾಡಿ, ನಿಮ್ ರ್ಯಾಂಕ್ ಅಕಾರ್ಡಿಂಗ್ ಜನರಲ್ ಮೆರಿಟ್ ಅಲೈನ್ ಆಗ್ತಿದೆ ಇಲ್ಲ ಅಂತ ಚೆಕ್ ಮಾಡಿ. ಸ್ವಲ್ಪ ವೇರಿಯೇಷನ್ ಇದೆ, ಜಾಸ್ತಿ ವೇರಿಯೇಷನ್ ಇದೆ ಅಂತ ಚೆಕ್ ಮಾಡಿ. ಓಕೆ, ಸೊ ಈ ಟೈಪ್ ನಾನು ಹೇಳಿದ್ದೇನೆ. ಏನ್ ಮಾಡಬೇಕು ನೀವು? ಆಲ್ವೇಸ್ ಚೆಕ್ ಬೋತ್ ಜನರಲ್ ಮೆರಿಟ್. ಅದಕ್ಕೋಸ್ಕರ ನಾವು ಏನೆಲ್ಲ ಇಲ್ಲಿ ಕಟ್ ಆಫ್ PDF ಪ್ರೊವೈಡ್ ಮಾಡ್ತಿದ್ದೇವಲ್ಲ, ಇಲ್ಲಿ ನಿಮ್ಗೆ ನಾವು ಜನರಲ್ ಮೆರಿಟ್ ಕೂಡ ಪ್ರೊವೈಡ್ ಮಾಡ್ತೇವೆ. ನಿಮ್ ಕೆಟಗರಿ ಪ್ಲಸ್ ಜನರಲ್ ಮೆರಿಟ್ ಎರಡು ನಾವು ಪ್ರೊವೈಡ್ ಮಾಡ್ತಿರ್ತೇವೆ. ನಿಮ್ 2A ಕೆಟಗರಿ ಇದ್ರೆ ಜನರಲ್ ಮೆರಿಟ್ PDF ಕೂಡ ನಾವು ಪ್ರೊವೈಡ್ ಮಾಡ್ತಿರ್ತೇವೆ ಇದೇ ಆರ್ಡರ್ ಅಲ್ಲಿ. ಓಕೆ, ಅರ್ಥ ಆಯ್ತಾ ನಾವು ಏಕೆ ಜನರಲ್ ಮೆರಿಟ್ ಕೂಡ ಪ್ರೊವೈಡ್ ಮಾಡ್ತೇವೆ ಅಂತ? ಅಂಡ್ ಬಿ ರಿಯಲ್ಸ್ಟಿಕ್. ಓಕೆ, ಇಫ್ ಯುವರ್ ರ್ಯಾಂಕ್ ಇಸ್ ಅಬೋ ಜನರಲ್ ಮೆರಿಟ್ ದೇರ್ ಇಸ್ ಅ ರಿಸ್ಕ್. ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ ನಿಮ್ ರ್ಯಾಂಕ್ 42,000 ಇದೆ ಅಂಡ್ ಜನರಲ್ ಮೆರಿಟ್ಗೆ 39,000 ಇದೆ ಅಂದ್ರೆ ಸ್ವಲ್ಪ ಇಲ್ಲಿ ರಿಯಲ್ಸ್ಟಿಕ್ ಆಗ್ಬಿಡಿ. ಒಂದ್ ವೇಳೆ ನೀವು ಅಸ್ಯೂಮ್ ಮಾಡ್ಬಿಡಿ, ನನ್ನ ಕೆಟಗರಿಲಿ ಒಂದ್ ವೇಳೆ ಸೀಟ್ ಇದ್ದಿದ್ದಿಲ್ಲ, ನನ್ನ ಅಲಾಟ್ಮೆಂಟ್ ಆಗೋ ತನಕ ನಂಗೆ ಈ ಕಾಲೇಜಲ್ಲಿ ಸೀಟ್ ಸಿಗೋಂಗಿಲ್ಲ ಅಂತ ರಿಯಲ್ಸ್ಟಿಕ್ ಆಗಿ ಅಸ್ಯೂಮ್ ಮಾಡ್ಬಿಡಿ. ಇಫ್ ಬ್ಯಾಕಪ್ ಆಪ್ಷನ್ಸ್, ಬ್ಯಾಕಪ್ ಕಾಲೇಜಸ್ ಇಡಿ ನಿಮ್ಮ ಹತ್ರ. ನಿಮ್ ಕಾಲೇಜ್ ನಿಮ್ ರ್ಯಾಂಕ್ ಅಕಾರ್ಡಿಂಗು ಯಾವೆಲ್ಲ ಕಟ್ ಆಫ್ ಅಲೈನ್ ಆಗ್ತಿದೆ, ಲೈಕ್ 42 ಇದ್ರೆ ಜನರಲ್ ಮೆರಿಟ್ ಯಾವೆಲ್ಲ ಕಾಲೇಜಸ್ 44 ಆರ್ 41,000 ಇದ್ದಾವೆ, ಅವು ಕಾಲೇಜಸ್ ಕೂಡ ಬ್ಯಾಕಪ್ ಅಲ್ಲಿ ಇಡಿ. ಓಕೆ, ಸೇಫರ್ ಇಡಿ. ನಿಮ್ ಕೆಟಗರಿ ಕೂಡ ಸೇಫ್ ಆಗಿಡಿ, ಜನರಲ್ ಮೆರಿಟ್ ಕೂಡ ಸೇಫ್ ಆಗಿಡಿ, ಅಷ್ಟೇ ಹೇಳೋದು. ಇದು ಸ್ಮಾಲ್ ಅವೇರ್ನೆಸ್ ನಿಮ್ ಚಾನ್ಸಸ್ ಆಫ್ ಗೆಟಿಂಗ್ ಬೆಟರ್ ಸೀಟ್ ಇನ್ಕ್ರೀಸ್ ಆಗುತ್ತೆ ಅಂಡ್ ಕನ್ಫ್ಯೂಷನ್ ಆಗೋಂಗಿಲ್ಲ. ರಿಸಲ್ಟ್ ಬಂದಾಗ ಶಾಕಿಂಗ್ ರಿಸಲ್ಟ್ ಬರೋಂಗಿಲ್ಲ, ಕನ್ಫ್ಯೂಷನ್ ಆಗೋಂಗಿಲ್ಲ, ಒಂದು ರಿಯಲ್ಸ್ಟಿಕ್ ರಿಸಲ್ಟ್ ಬರುತ್ತಿರುತ್ತೆ ನೋಡಿ. ನೆಕ್ಸ್ಟ್, ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಜನರಲ್ ವರ್ಸಸ್ ಕೆಟಗರಿ ಅಲಾಟ್ಮೆಂಟ್ ಲಾಜಿಕ್. ಅಂದ್ರೆ ಫಾರ್ ಎಕ್ಸಾಂಪಲ್ ಇದ್ರ ಮೀನಿಂಗ್ ಏನಂತ ಹೇಳ್ತೆ ನೋಡಿ ಶಾರ್ಟ್ ಅಲ್ಲಿ. ಈಗ ಒಂದು ಸೀಟ್ ಮ್ಯಾಟ್ರಿಕ್ಸ್ ಅಂತ ಬಿಡ್ತಾರೆ. ಈ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಕೆಟಗರಿ ವೈಸ್ ಸೀಟ್ ಮ್ಯಾಟ್ರಿಕ್ಸ್, ಎಸ್ಪೆಷಲಿ ಕೆಟಗರಿ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ನಿಮ್ ಕೆಟಗರಿಗೆ ಯಾವುದೇ ಸೀಟ್ ಇಲ್ಲ ಅಂತ ಅಸ್ಯೂಮ್ ಮಾಡಿ. ಓಕೆ, ನೋ ಸೀಟ್ ಇನ್ ಯುವರ್ ಕೆಟಗರಿ. ನೀವು ಆಲ್ರೆಡಿನೇ ಪೈಲೇನೆ ಆಪ್ಷನ್ ಎಂಟ್ರಿ ಲಿಸ್ಟ್ ಮಾಡಿದ್ದೀರಾ. ಓಕೆ, ನಿಮ್ ಕೆಟಗರಿಯಲ್ಲಿ ಸೀಟ್ ಇಲ್ಲ ಅಂತ ನೀವು ಏನ್ ಮಾಡ್ತೀರಾ, ಆಪ್ಷನ್ ಎಂಟ್ರಿಯಿಂದ ಆ ಆಪ್ಷನ್ ತೆಗೆದು ಬಿಡ್ತೀರಾ. ಬಟ್ ಇದು ಮಿಸ್ಟೇಕ್ ನೀವು ಮಾಡೋಂಗಿಲ್ಲ ಸ್ಟೂಡೆಂಟ್ಸ್. ಯಾಕಂದ್ರೆ ನಾನು ಪ್ರೀವಿಯಸ್ಲಿ ಇವಾಗ ಹೇಳಿ ಬಂದಿದ್ದೇನೆ, ಫಸ್ಟ್ ಜನರಲ್ ಮೆರಿಟ್ ಅಲ್ಲಿ ಸೀಟ್ ಅಲೋಕೇಟ್ ಆಗ್ತಿರತ್ತೆ ಇರ್ ರೆಸ್ಪೆಕ್ಟಿವ್ ಆಫ್ ಯುವರ್ ಕೆಟಗರಿ. 2A ಇಡಿ, 2B ಇಡಿ, 3A ಇಡಿ, SC ಇಡಿ, ST ಕೆಟಗರಿ ಇಡಿ, ನಿಮಗೆ ಫಸ್ಟ್ ಎದ್ರಲ್ಲಿ ಸಿಗತ್ತಿರತ್ತೆ, ಜನರಲ್ ಮೆರಿಟ್ ಅಲ್ಲಿ ಸಿಗತ್ತಿರತ್ತೆ. ಫಾರ್ ದಟ್ ರೀಸನ್ ನಿಮ್ ಕೆಟಗರಿಯಲ್ಲಿ ಸೀಟ್ ಇಲ್ಲ ಬಟ್ ಜನರಲ್ ಮೆರಿಟ್ ಅಲ್ಲಿ ಸೀಟ್ಸ್ ಇದಾವೆ ಅಂದ್ರೆ ಅದು ಆಪ್ಷನ್ ತೆಗಿಬೇಡಿ, ಇಡಿ. ಓಕೆ, ಇವನ್ ಇಫ್ ದ category wise seat matrix shows 0 or very few seats for your category, don't remove that option. Okay, if your rank is strong to fall under general merit, ನಿಮ್ ಜನರಲ್ ಮೆರಿಟ್ ಕಟ್ ಆಫ್ ಅಲ್ಲಿ ಬರ್ತಿದೆ ನಿಮ್ ರ್ಯಾಂಕ್ ಅಂದ್ರೆ ನಿಮ್ಗೆ ಸೀಟ್ ಸಿಗುವಂತ ಪಾಸಿಬಿಲಿಟಿ ಇದೆ, ಇವನ್ ನಿಮ್ ಕೆಟಗರಿಯಲ್ಲಿ ಸೀಟ್ ಇಲ್ಲ ಅಂದ್ರೂ ಕೂಡ. ನಾನು ನೋಡಿದ್ದೇನೆ ಸಾಕಷ್ಟು ಜನ ಇದು ಮಿಸ್ಟೇಕ್ ಮಾಡ್ತಾರೆ. ನಾನು ಕೇಳ್ತೇನೆ, ಹೇಗ್ ತೆಗೆದ್ರಪ್ಪ ಅದು ಕಾಲೇಜ್ ಆಪ್ಷನ್ ಎಂಟ್ರಿಯಿಂದ ಅಂದ್ರೆ, ಸರ್ ನನ್ನ ಕೆಟಗರಿಯಲ್ಲಿ ಸೀಟ್ ಇಲ್ಲ, ನಾನು ಆಪ್ಷನ್ ಎಂಟ್ರಿಯಿಂದ ತೆಗ್ದೇನೆ ಆ ಕಾಲೇಜ್ ಅಂತ ಅಂತಾರೆ. ಬಟ್ ನೋ ಸ್ಟೂಡೆಂಟ್ಸ್, ಅದು ಮಿಸ್ಟೇಕ್ ನೀವು ಮಾಡೋಂಗಿಲ್ಲ ನೋಡಿ. ಜನರಲ್ ಮೆರಿಟ್ ಕೂಡ ಚೆಕ್ ಮಾಡಿ ನೀವು ಹಾಗೆ. ಇದು ಸಾಕಷ್ಟು ಇಂಪಾರ್ಟೆಂಟ್ ನೋಡಿ. ಬ್ಲೈಂಡ್ಲಿ ಚೂಸಿಂಗ್ ಕಾಲೇಜ್ ನೇಮ್ ಆರ್ ಬ್ರಾಂಚ್ ವಿತೌಟ್ ನೋಯಿಂಗ್ ವಾಟ್ ಯು ಮೀನ್. ಇದಕ್ಕೆ ನೋಡಿ, ಫಸ್ಟ್ ಥಿಂಗು ಮೋಸ್ಟ್ ಡಿಬೇಟೆಡ್ ಕಾನ್ಸೆಪ್ಟ್ ಅಂತ ಹೇಳ್ತೇನೆ, ಡಿಬೇಟೆಡ್ ಟಾಪಿಕ್ ಅಂತ ಹೇಳ್ತೇನೆ KCT ಕೌನ್ಸಿಲಿಂಗ್. ನಂಗೆ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಇದು ಕ್ವಶನ್ ಕೇಳ್ತಾರೆ, ನಾನು ಶುಡ್ ಐ ಚೂಸ್ ಅ ಟಾಪ್ ಕಾಲೇಜ್ ವಿತ್ ಲೆಸ್ ಪ್ರಿಫರ್ಡ್ ಬ್ರಾಂಚ್ ಆರ್ ಲೋ ಕಾಲೇಜ್ ವಿತ್ CSE ಆರ್ ಟ್ರೆಂಡಿಂಗ್ ಬ್ರಾಂಚ್. ತುಂಬಾ ಕನ್ಫ್ಯೂಸಿಂಗ್ ಕ್ವಶನ್. ಇದಕ್ಕೆ ನೋಡಿ ಆನ್ಸರ್ ಎಲ್ಲರಿಗೂ ಫಿಟ್ ಆಗೋಂಗಿಲ್ಲ, ನಾನು ಒಂದು ಆನ್ಸರ್ ಅಂತ ಕೊಡೋಕೆ ಬರೋಂಗಿಲ್ಲ. ಬಟ್ ನಾನು ಇದಕ್ಕೆ ಒಂದು 2 ಕೇಸ್ ಇಟ್ಟಿದ್ದೇನೆ. ಕೇಸ್ 1 ನೀವು ಕ್ಲಿಯರ್ ಇದೆ ನಿಮಗೆ. ಓಕೆ, ನೀವು CS, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡೇಟಾ ಸೈನ್ಸು, IT ರಿಲೇಟೆಡ್ ನಿಮಗೆ ಸ್ವಲ್ಪ ಲವ್ ಇದೆ, ಪ್ಯಾಷನ್ ಇದೆ ಅಂದ್ರೆ ನೀವು ಇದಕ್ಕೆ ನೀವು ಯಾವುದೇ ಲೈಕ್ ಲೋ ಕಾಲೇಜಲ್ಲಿ ಸಿಕ್ಕಿದ್ರು ಕೂಡ ತೊಗೊಂಡ್ಬಿಡಿ. ನಿಮಗೆ ಕಂಪ್ಲೀಟ್ ಇಂಟ್ರೆಸ್ಟ್ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಇದೆ ಅಂದ್ರೆ ನಿಮ್ಗೆ ಕಂಪ್ಲೀಟ್ ಕ್ಲಿಯರ್ ಇದೆ, ನಿಮ್ಗೆ ಕೋಡಿಂಗ್ ಇಷ್ಟ ಆಗಿದೆ, ಟೆಕ್ ಪ್ರಾಜೆಕ್ಟ್ಸು, ಸಾಫ್ಟ್ವೇರ್ ಅಲ್ಲಿ ಸಮಥಿಂಗ್ ಆಗೋದಿದೆ ಅಂದ್ರೆ. ಬಟ್ ಸಾಕಷ್ಟು ಲೋ ಕಾಲೇಜಸ್ ಕೂಡ ಕನ್ಸಿಡರ್ ಮಾಡಬೇಡಿ, ಒಂದು ಮೀಡಿಯಂ ಕಾಲೇಜಸ್. ಬಟ್ ಸೆಕೆಂಡ್ ಕೇಸಲ್ಲಿ ನೀವು ಶೋರ್ ಇಲ್ಲ, ನಮ್ಗೆ ಯಾವುದೇ ರೀತಿ ಸ್ಪೆಸಿಫಿಕ್ ಪ್ಯಾಷನ್ ಇಲ್ಲ. ನೋಡಿ, ಕಂಪ್ಯೂಟರ್ ಸೈನ್ಸ್ಗೆ ಪ್ಯಾಷನ್ ಅದ ಅಂತ ಹೇಳೋಕೆ ನೀವು ಇನ್ನೂ ಭಾಳ ಬೇಗ ಆಗುತ್ತೆ, ಟೂ ಅರ್ಲಿ ಇರುತ್ತೆ. ಯಾಕಂದ್ರೆ ನಿಮ್ಗೆ ಇನ್ನೂ ಗೊತ್ತಿಲ್ಲ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಏನಿರುತ್ತೆ ಅಂತ. ಯು ಡೋಂಟ್ ನೋ ಟ್ರೂಲಿ ಯು ಲವ್ ದಟ್ ಸಬ್ಜೆಕ್ಟ್ ಆರ್ ನಾಟ್. ಓಕೆ, ಸೊ ಇಫ್ ನಿಮಗೆ ಗೊತ್ತಿಲ್ಲ ಸ್ಪೆಸಿಫಿಕ್ ಪ್ಯಾಷನ್ ಬಗ್ಗೆ ಅರ್ಥ ಇಲ್ಲ ಅಂದ್ರೆ ನೀವೇನ್ ಮಾಡಿ, ಟಾಪ್ ಕಾಲೇಜಸ್ ಚೂಸ್ ಮಾಡಬೇಡಿ. ಲೋ ಬ್ರಾಂಚ್ ಆಗಲಿ, ಲೈಕ್ ಸಿವಿಲ್, ಮೆಕ್ಯಾನಿಕಲು, ಬಯೋಟೆಕ್, ಕೆಮಿಕಲ್ ಇಂಜಿನಿಯರಿಂಗ್, ಟಾಪ್ ಕಾಲೇಜಸ್ ಸಿಕ್ಕಿದ್ರೆ ಅದು ಚೂಸ್ ಮಾಡಿ. ಯಾಕಂದ್ರೆ ಟಾಪ್ ಕಾಲೇಜ್ ಹತ್ರ ಬೆಟರ್ ಟ್ರೈನಿಂಗ್, ಪ್ಲೇಸ್ಮೆಂಟ್ ಸಪೋರ್ಟ್ ಇರುತ್ತೆ, ಬೆಟರ್ ಎಕ್ಸ್ಪೋಜರ್ ಇರುತ್ತೆ.
ಓಕೆ, ನೀವು ಸ್ಟಿಲ್ ಸ್ವಿಚ್ ಮಾಡ್ಬೋದು ಟೆಕ್ ಕರಿಯರ್ಗೆ ಸರ್ಟಿಫಿಕೇಶನ್ ಥ್ರೂ ಕೂಡ, ಲೈಕ್ ಕೋಡಿಂಗು, ಡೇಟಾ. ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋಲಿ ಹೇಳಿದ್ದೀನಿ, ನೀವು ನೋಡಿದ್ರಿಲ್ಲ, ಐ ಡೋಂಟ್ ನೋ. ಲಾಸ್ಟ್ ವಿಡಿಯೋ ನಾನು ಆಲ್ರೆಡಿ ಹೇಳಿದ್ದೀನಿ, ನೀವು ಟಾಪ್ ಕಾಲೇಜಸ್ ಅಲ್ಲಿ ಇದ್ರೆ ಅಂದ್ರೆ ಒಂದು ಒಳ್ಳೆ ಕಂಪ್ನೀಸ್ ಅಲ್ಲಿ ಬರ್ತವೆ, ಗುಡ್ ಪ್ಲೇಸ್ಮೆಂಟ್ ಆಫರ್ ಮಾಡ್ತಿರ್ತವೆ. ಅಂಡ್ ಯಾವೆಲ್ಲ ಕಂಪ್ನಿ ಆನ್ ಕ್ಯಾಂಪಸ್ ಬರ್ತಿರ್ತಾವಲ್ರಿ, ಅವು ಕಂಪ್ನಿ ಯಾವುದೇ ರೀತಿ ಒಂದು ಕ್ರೈಟೇರಿಯಾ ಇರೋಂಗಿಲ್ಲ. ಬರೀ ಕಂಪ್ಯೂಟರ್ ಸೈನ್ಸ್ ಅಲೌಡ್ ಇದೆ, CS ಅಲೌಡ್ ಇದೆ, ಲೈಕ್ ಎಲೆಕ್ಟ್ರಿಕಲ್ ಅಲೌಡ್ ಇದೆ. ಎಲ್ಲ ಫೈನಲ್ ಇಯರ್ ಸ್ಟೂಡೆಂಟ್ಸ್, ಯಾವುದೇ ಬ್ರಾಂಚ್ ಸ್ಟೂಡೆಂಟ್ಸ್, ಇರ್ರೆಸ್ಪೆಕ್ಟಿವ್ ಯುವರ್ ಬ್ರಾಂಚ್, ಎಲ್ಲ ಸ್ಟೂಡೆಂಟ್ಸ್ ಆ ಒಂದು ಕಂಪ್ನಿಗೆ ಎಲಿಜಿಬಲ್ ಇರ್ತಾರೆ ಅಟೆಂಡ್ ಆಗ್ಲಿಕ್ಕೆ, ಟೆಸ್ಟ್ ಕೊಡ್ಲಿಕ್ಕೆ. ಓಕೆ, ಸೊ ನೀವು ಏನ್ ಮಾಡ್ಬೇಕಂದ್ರೆ CS ಜೊತೆ ಕಂಪೀಟ್ ಮಾಡ್ಬೇಕಾಗತ್ತೆ, ಒಂದು ಒಳ್ಳೆ ಪ್ರಿಪರೇಷನ್ ಮಾಡ್ಬೇಕಾಗತ್ತೆ. CS ಆ ಕಂಪ್ನಿ ಸಾಫ್ಟ್ವೇರ್ಗೆ, IT ಗೆ, ಟೆಕ್ಗೆ ಏನ್ ಬೇಕಾಗಿರುತ್ತೆ ಅದು ಪ್ರಿಪರೇಷನ್ ನೀವು ಮಾಡ್ಬೇಕಾಗತ್ತೆ 4 years ಅಲ್ಲಿ. ಅಂಡ್ ಈಸಿಲಿ ಮಾಡ್ತಾರೆ ಸಾಕಷ್ಟು ಜನ. ನನ್ನ ಹತ್ರ ಲೈವ್ ಎಕ್ಸಾಂಪಲ್ ಇದೆ, ನಮ್ಮ ಸ್ಟೂಡೆಂಟ್ಸ್ ನಾನು ನಿಮಗೆ ಎಕ್ಸಾಂಪಲ್ ಹೇಳ್ತೇನೆ. ಅವ್ರು ಮೆಕ್ಯಾನಿಕಲ್ ಇದ್ದು ಒಂದು ಒಳ್ಳೆ IBM ಅಂತ ಕಂಪ್ನಿಯಲ್ಲಿ ಒಬ್ಬರಾದ್ರೂ ನಂಗೆ ಗೊತ್ತಿರುವಂತ ಸ್ಟೂಡೆಂಟು, ಅವನು ಮೆಕ್ಯಾನಿಕಲ್ ಅಲ್ಲಿ ಇಂಜಿನಿಯರಿಂಗ್ ಮಾಡಿದ್ದಾನೆ 4 years. ಇವಾಗ ಅವ್ನು 2-3 years ಸ್ವಿಚ್ ಮಾಡ್ತಾ ಇವತ್ತು ಅಮೆಝಾನ್ ಅಲ್ಲಿ ಆಸ್ ಅ ಸಾಫ್ಟ್ವೇರ್ ಇಂಜಿನಿಯರ್ ವರ್ಕ್ ಮಾಡ್ತಿದ್ದಾನೆ, ಸಮಥಿಂಗ್ 44 lakh ಪ್ಯಾಕೇಜ್. ಓಕೆ, ಸೊ ನಿಮ್ಮ ಬ್ರಾಂಚ್ ಇಂದ ನೀವು ಇದು ಮಾಡ್ಕೋಬೇಡಿ. ಎಂಡ್ ಆಫ್ ದಿ ಡೇ ಮ್ಯಾಟರ್ ಆಗೋದು ನಿಮ್ಮ ಸ್ಕಿಲ್ಸ್, ನಿಮ್ಮ ಡಿಗ್ರಿ ನೋಡು. ಈಗ ಮುಂದೆ ಈಗ ಏನು ಟೈಮ್ ಬರುತ್ತೆ, ನಿಮ್ಮ ಡಿಗ್ರಿ ನೋಡಿ ನಿಮಗೆ ಜಾಬ್ ಕೊಡೋಂಗಿಲ್ಲ. ನಿಮ್ ಫಸ್ಟ್ ಥಿಂಗು ಎಂಟ್ರಿ ಆಗಲಿಕ್ಕೆ ಕಾಲೇಜ್ ಇಂಪಾರ್ಟೆಂಟ್ ಆಗುತ್ತೆ. ಜಾಬಲ್ಲಿ ಎಂಟ್ರಿ ಆಗಲಿಕ್ಕೆ ಕಾಲೇಜ್ ಇಂಪಾರ್ಟೆಂಟ್ ಆಗುತ್ತೆ ನೋಡಿ, ಅಷ್ಟಾದ್ರೂ ನಾನು ಹೇಳ್ತೇನೆ. ಓಕೆ, ಹೇಳ್ತಾರೆ ಸರ್ ನಮ್ಮ ಕಾಲೇಜ್ ಮ್ಯಾಟರ್ ಆಗೋಂಗಿಲ್ಲ ಜಾಬಲ್ಲಿ, ಬಟ್ ಅದು ನೀವು IT ಅಲ್ಲಿ ಒಂದು 2-3 years ಎಕ್ಸ್ಪೀರಿಯನ್ಸ್ ಆದಮೇಲೆ ಕಾಲೇಜ್ ಮ್ಯಾಟರ್ ಆಗೋಂಗಿಲ್ಲ. ಬಟ್ ಸ್ಟಾರ್ಟಿಂಗ್ ಇನಿಷಿಯಲಿ ಫ್ರೆಷರ್ಸ್ಗೆ ಕಾಲೇಜ್ ಮ್ಯಾಟರ್ ಆಗುತ್ತೆ, ಕಾಲೇಜ್ ನೇಮ್ ಸಾಕಷ್ಟು ಮ್ಯಾಟರ್ ಆಗುತ್ತೆ ನೋಡಿ ಸ್ಟೂಡೆಂಟ್ಸ್. ಓಕೆ, ಅದಕ್ಕೆ ನೀವೇನು ಮಾಡಿ, ಒಂದು ಟಾಪ್ ಕಾಲೇಜಸ್ ಚೂಸ್ ಮಾಡಿ. ನಂದು ಒಂದು ಪರ್ಸನಲ್ ಸಜೆಷನ್ ಅಂದ್ರೆ ನಾನು ಇದೇ ಹೇಳೋದು, ಟಾಪ್ ಕಾಲೇಜಸ್ ಅಲ್ಲಿ ಲೋ ಬ್ರ್ಯಾಂಡ್ ಸಿಕ್ಕಿದ್ರೆ ಸಿಕ್ಕು, ಅದು ತೊಗೊಂಡ್ಬಿಡಿ. ನನ್ನ ಸಜೆಷನ್ ಇಟ್ಸ್ ಅಪ್ ಟು ಯು, ನೀವು ಹೇಗೆ ಪರ್ಫಾರ್ಮ್ ಮಾಡ್ತೀರಾ ಅಂತ ನಿಮ್ದು ಓನ್ ಡಿಸಿಷನ್ ಇರುತ್ತೆ. ಓಕೆ, ಒಂದು ಒಳ್ಳೆ ಗ್ರೂಪ್ ಸಿಗುತ್ತೆ, ಒಂದು ಒಳ್ಳೆ ಬ್ರ್ಯಾಂಡ್ ವ್ಯಾಲ್ಯೂ ಸಿಗುತ್ತೆ, ಲಾಂಗ್ ಟರ್ಮ್ ಅಲ್ಲಿ ಸಾಕಷ್ಟು ಹೆಲ್ಪ್ ಆಗ್ತಿರುತ್ತೆ ಕರಿಯರ್ ಗ್ರೋತ್ ಅಲ್ಲಿ. ಓಕೆ, ಇಷ್ಟೆಲ್ಲ ನಾನು ನಿಮಗೆ ಹೇಳೋದಿತ್ತು. ಐ ಥಿಂಕ್ ತುಂಬಾ ದೊಡ್ಡ ವಿಡಿಯೋ ಆಗಿದೆ, ಬಟ್ ಐ try to say all the possible mistakes which students do in KCET counseling. I hope you liked this video. ಈ ವಿಡಿಯೋ ನಿಮಗೆ ಹೇಗೆ ಅನ್ನತ್ತಂತ ತೆಳಗಡೆ ಕಮೆಂಟ್ ಹಾಕಿ. ಓಕೆ, ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಟಾಟಾ, ಬಾಯ್.